ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜೆ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಹಿಟ್ಟು ಯಾವ ರೀತಿ ಇರಬೇಕು, ಹಿಟ್ಟು ಮತ್ತು ಯಾವ ರೀತಿ ಕಲಿಸ್ಕೋಬೇಕು ಅನ್ನೋದನ್ನು ಸಹ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಬಿಸಿನೀರು ಬಳಸ್ತಾ ಇಲ್ಲ ಈ ಹಿಟ್ಟಿಗೆ. ನೋಡಿ ಯಾವ ರೀತಿ ಮಾಡ್ತೀನಿ ಅಂತಂದು. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಹಸಿ ಕಡಲೆ ಬೀಜನ ತೊಗೊಳ್ತಾ ಇದ್ದೀನಿ. 1 ಗ್ಲಾಸ್ ಕಡಲೆ ಬೀಜಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಹಾಕೋದ್ರಿಂದ ಹಸಿ ಕಡಲೆ ಬೀಜದ ಪೇಸ್ಟು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಫುಲ್ ಡ್ರೈ ಆದ್ರೂ ಸಮೇತನು ಒಂಥರ ಕರುಮ್ ಅಂತ ಚೆನ್ನಾಗಿರುತ್ತೆ ರೊಟ್ಟಿ ಅನ್ನೋದು. ಈಗಿಲ್ಲಿ ನಾನು ನೋಡಿಸ್ತಾ ಇದ್ದೀನಲ್ಲ, 1 ಗ್ಲಾಸ್ ಕಡಲೆ ಬೀಜ, 1 ಗ್ಲಾಸ್ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಾದ್ರೂ ಹಾಕ್ಕೋಬೋದು. ಹಿಟ್ಟು ಅನ್ನೋದು ತುಂಬ ನೈಸಾಗಿರಬೇಕು, ಹಾಗಾದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ಕಡಲೆ ಬೀಜದ ಪೇಸ್ಟಿಗೆ ನಿಮ್ಗೆ ಹಿಟ್ಟು ಎಷ್ಟು ಹೊಂದ್ಕೊಳ್ಳುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಕಲಿಸ್ಕೋಬೋದು. ಹಿಟ್ಟು ಎಷ್ಟಾದರೂ ಹಾಕ್ಕೋಬೋದು. ನಮಗೆ ರೊಟ್ಟಿ ತಟ್ಟ ಹದಕ್ಕೆ ಬರೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕೀಗ. ನೋಡ್ತಾ ಇದ್ದೀರಲ್ಲ, ನಾನು ಫುಲ್ಲು ಎಷ್ಟು ನೀಟಾಗಿ ಹಿಟ್ಟು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಎಲ್ಲ ಸೈಡ್ ಎಡ್ಜಲ್ಲೆಲ್ಲ ಹಿಟ್ಟು ಉಳಿತಾ ಇಲ್ಲ, ಆ ರೀತಿ ಮುದ್ದೆ ರೀತಿ ಬರೋ ತನಕನೂ ಕಲಿಸ್ಕೊಂಡಿದ್ದೀನಿ. ಈ ಹಿಟ್ಟನ್ನು ನೆನೆಸೋ ಅವಶ್ಯಕತೆಯೇ ಇಲ್ಲ, ಹಾಗೆ ತಟ್ಕೊಂಡ್ಬಿಡ್ಬೋದು. ಹಿಟ್ಟು ನೆನೆಸೋಕೆ ಲೇಟ್ ಆಗುತ್ತಪ್ಪ ಅನ್ನೋದು ಅವೆಲ್ಲ ಏನೂ ಇರೋದಿಲ್ಲ ಇದಕ್ಕೆ. ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಬೀಜ ಮತ್ತು ಬಿಳಿ ಅಂದರೆ ಕರಿ ಎಳ್ಳನ್ನು ಬಳಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಜಾಸ್ತಿ ಇರಲಿಲ್ಲ, ಈ ವಿಡಿಯೋಗೋಸ್ಕರ ಸ್ವಲ್ಪ ತಗೊಳ್ತಾ ಇದ್ದೀನಿ. ಈಗ ಹಿಟ್ಟು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಲಟ್ಟಿಸ್ಕೊತ ಹೋಗ್ಬೋದು. ನಿಮಗೆ ಕೈಯಲ್ಲಿ ತಟ್ಟಕ್ಕಾಗಲಿ ಅಂದರೆ ಚಪಾತಿ ರತುಡಿ ಕಟ್ಟಿಗೆ ಇರುತ್ತಲ್ಲ ಅದರಲ್ಲಾದರೂ ಲಟ್ಟಿಸ್ಕೋಬೋದು. ತುಂಬ ಈಸಿಯಾಗಿ ನಾವು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊತ ಹೋದರೆ ಆರಾಮಾಗಿ, ಯಾಕಂದರೆ ಕಡಲೆ ಬೀಜ ಹಾಕಿರ್ತೀವಲ್ಲ ಬೇಗನೆ ರೊಟ್ಟಿ ಜರಿತಾ ಇರುತ್ತೆ. ನಾವು ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಬೇಕಾದ್ರೆ ನಿಮ್ಗೆ ಇದಾಗಲಿಲ್ಲಪ್ಪ ಅಂತಂದರೆ ನೀವು ಬೇಕಾದ್ರೆ ರತುಡಿ ಕಟ್ಟಿಗೆಯಿಂದನೂ ಸಹ ಮಾಡ್ಕೊಬೋದು. ಅದನ್ನು ಸಹ ವಿಡಿಯೋ ನೋಡಿಸ್ತೀನಿ ಇಲ್ಲಿ. ಈಗ ಕಾದಿರೋ ಅಂಥ ತವ ಮೇಲೆ ರೊಟ್ಟಿನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಚ್ಚಿಬಿಟ್ಟು ಆ ಕಡೆ 2 ಕಡೆನೂ ತವ ಮೇಲೆ ಇಟ್ಬಿಟ್ಟು ಸುಟ್ಕೊತಾ ಇರಬೇಕು. ನೋಡಿ ಯಾವ ರೀತಿ ಆಗ್ತಾ ಇದೆ ಈಗ ರೊಟ್ಟಿ ಅನ್ನೋದು. ಒಂದು ರೊಟ್ಟಿ ನಾವು ಉಜ್ಕೊಳ್ಳೋದ್ರಾಗೆ ಒಂದು ರೊಟ್ಟಿ ಸುಡ್ತಾ ಇರುತ್ತೆ. ಒಲೆ ಆದರೆ ಚೆನ್ನಾಗಿರುತ್ತೆ ಇಂಥ ರೊಟ್ಟಿಗಳೆಲ್ಲ ಸುಡೋದಕ್ಕೆ. ಗ್ಯಾಸ್ ಮೇಲೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಹುರಿ ಜಾಸ್ತಿ ಎಲ್ಲ ಇದಾಗೋದಿಲ್ವಲ್ಲ. ನೋಡಿ ಒಂದೊಂದು ರೊಟ್ಟಿನೇ ಹಾಕ್ತಾ ಆ ಕಡೆ ತೆಗೆದುಕೊಳ್ತಾ ಇದ್ದೀನಿ. ಈಗ ಎಳ್ಳೆಲ್ಲ ಹಚ್ಚಿ ಫುಲ್ಲು ನಮ್ಮಮ್ಮರು ಸುಡ್ತಾ ಇದ್ದಿದ್ದು ಇದೇ ಥರನೇ ರೊಟ್ಟಿ. ಅಮ್ಮ ಸಂಕ್ರಾಂತಿ ಬಂತು ಅಂದರೆ ನೈಟೆಲ್ಲ ರೊಟ್ಟಿ ಸುಟ್ಬಿಟ್ಟು ಬೆಳಗ್ಗೆ ರಂಗೋಲಿ ಹಾಕೋದು ಎಲ್ಲ ಇರ್ತಾಯಿತ್ತು. ಈಗ ನಾವೇನು ಮಾಡ್ತೀವಿ ಅಂದರೆ ಒಂದಿನ ಮುಂಚೆನೇ ರೊಟ್ಟಿ ಎಲ್ಲ ಸುಟ್ಕೊಂಡ್ಬಿಡ್ತೀವಿ. ಇದಕ್ಕೆ ಅಂದರೆ ಕಡಲೆ ಬೀಜದ ಪುಡಿ ಆ ಥರ ಎಲ್ಲ ಮಾಡ್ಕೊಳ್ತಾರೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಬೋದು. ಎಳ್ಳೆಲ್ಲ ಹಚ್ಚಿಬಿಟ್ಟು ಕೈಯಲ್ಲಿ ಒಂದು ಸ್ವಲ್ಪ ತಟ್ಟಿ ಈ ಥರ ರತುಡಿ ಕಟ್ಟಿಗೆಯಲ್ಲೇ ಉಜ್ಕೊಂಡ್ರೆ ನೋಡಿ ಯಾವ ರೀತಿ ಇದಾಗ್ತಾ ಇದೆ. ತುಂಬ ಈಸಿ, ನೀವು ಒಂದು ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟು ಈಸಿನ ರೊಟ್ಟಿ ಮಾಡೋದು ಅನಿಸುತ್ತೆ. ಈಗ ಅದೇ ರೊಟ್ಟಿಗೆ ಸ್ವಲ್ಪ ಮೇಲೆ ನೀರು ಹಚ್ಚಿಬಿಟ್ಟು, ನೀರು ಹಚ್ಚದಿದ್ರೆ ಏನಾಗುತ್ತಂದರೆ ಫುಲ್ ಡ್ರೈ ಅನ್ನಿಸ್ತದೆ ನಮಗೆ. ಅದರಿಂದ ಸ್ವಲ್ಪ ನೀರು ಹಚ್ಚಲೇಬೇಕಾಗುತ್ತೆ ರೊಟ್ಟಿ ಅನ್ನೋದಕ್ಕೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸುಟ್ಕೊಳ್ಳಿ ರೊಟ್ಟಿ ಅನ್ನೋದನ್ನು. ಸಂಕ್ರಾಂತಿ ಹಬ್ಬ ಅಂತಂದ್ರೇ, ಯಾಕಂದರೆ ಚಳಿಗಾಲದಲ್ಲಿ ಸ್ಟಾರ್ಟ್ ಆಗೋಂಥ ಹಬ್ಬ. ಇದಕ್ಕೆ ಎಳ್ಳನ್ನು ಜಾಸ್ತಿ ಉಪಯೋಗಿಸ್ತಾರೆ. ಎಳ್ಳು ಬೆಲ್ಲ ಏನಕ್ಕಪ್ಪ ಅಂತಂದರೆ ಚಳೀಲಿ ನಮ್ಮ ಬಾಡಿ ಎಲ್ಲ ಫುಲ್ ಚಳಿ ಅನ್ನಿಸ್ತಾ ಇರುತ್ತಲ್ಲ, ಬಾಡಿ ಹೀಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಳ್ಳು ಬೆಲ್ಲ ಎಲ್ಲ ಹೀಟ್ ಪದಾರ್ಥನ ತಿಂತಾ ಇರ್ತಾರೆ ಆಗ. ಈಗ ಇನ್ನೊಂದು ನೀಟಾಗಿ ನೋಡಿಸ್ತಾ ಇದ್ದೀನಿ ರೊಟ್ಟಿ ತಟ್ಟೋದು ಯಾವ ರೀತಿ ಅಂತಂದು. ನೋಡಿ ಈ ಕಡೆ 2 ಚೆನ್ನಾಗಿ ಇಟ್ಟು ನಾವು ತಟ್ಟೋಕ್ಕಿಂತ ಮುಂಚೆ ಇಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅಂದರೆ ನೀವೆಷ್ಟು ಸರಿ ಇದು ಮಾಡ್ತೀರೋ ಅದೇ ಥರನೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದಿಲ್ಲ, ಒಂದೇ ಕೈಯಲ್ಲೇ ತಟ್ಟಿ ನೋಡಿಸ್ತಾ ಇದ್ದೀನಿ ನಾನಿಲ್ಲಿ. ಈ ಥರ ಸ್ವಲ್ಪ ಇಟ್ಟು ಕೆಳಗಡೆ ಸ್ಪ್ರೆಡ್ ಮಾಡ್ಕೊತ ಈ ಥರ ತಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ಅನ್ನೋದು. ಮತ್ತಿನ್ನೇಕ್ಕೆ ತಡೆ ಮಾಡ್ತೀರಿ, ಇದೇ ಸಂಕ್ರಾಂತಿ ಹಬ್ಬಕ್ಕೆ ನೀವು ಸಹ ಟ್ರೈ ಮಾಡಿ. ಸ್ವಲ್ಪನೇ ಟ್ರೈ ಮಾಡಿ, ಜಾಸ್ತಿ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಅನ್ನೋದು. ನೋಡಿ ಅದೇ ತವ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಮೇಲೆ ನೀರು ಹಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ರೊಟ್ಟಿ ಅನ್ನೋದು ಚೆನ್ನಾಗಿ ಸುಡ್ತಾ ಇರುತ್ತೆ. ಈಗ ನೋಡಿಸ್ತಾ ಇದ್ದೀನಲ್ಲ, ಇಷ್ಟು ರೊಟ್ಟಿಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಇದನ್ನು ಸ್ವಲ್ಪ ಅಂದರೆ ಬಿಸಿಲಿಗೆ ಒಣಗಾಕಿಡ್ತೀವಿ ನಾವು. ಇಲ್ಲಿ ಬಿಸಿಲು ಅಷ್ಟೊಂದು ಇರಲೇ ಇರಲಿಲ್ವ, ಸ್ವಲ್ಪ ಹಂಚಿನ ಬಿಟ್ಟು ಒಂದೇ ಒಂದು ರೊಟ್ಟಿನ ನೋಡಿಸ್ತಾ ಇದ್ದೀನಿ ಯಾವ ರೀತಿ. ನೋಡಿ ಕ್ರಿಸ್ಪಿನೆಸ್ ಇದೆ, ಫುಲ್ ಪುಡಿ ಆಗುತ್ತೆ ನಮಗೆ. ಈ ಥರ ಆದರೆ ರೊಟ್ಟಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಪ್ಳದ ಥರ ನೆಂಚ್ಕೊಂಡು ತಿನ್ಬೋದು, ಆ ಥರ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದರೆಲ್ಲ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.